ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದು ಮಿಕ್ಸೆಡ್ ವೆಜಿಟೇಬಲ್ ಪಿಕ್ಕಲ್. ಅದು ಬಿಸಿಲಿನಲ್ಲಿ ಒಣಗಿಸಿ ಮಾಡಿದ ಮಿಕ್ಸೆಡ್ ವಿತ್ ವೆಜಿಟೇಬಲ್ ಪಿಕ್ಕಲ್. ಈ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಈ ಮಿಕ್ಸೆಡ್ ತರಕಾರಿ ಉಪ್ಪಿನಕಾಯಿನ ಹೇಗೆ ಮಾಡುವುದೆಂದು ಬನ್ನಿ ನೋಡುವ. ಮೊದಲಿಗೆ ನಾನು ಇಲ್ಲಿ ತರಕಾರಿ ತೆಗೆದುಕೊಂಡಿದ್ದೇನೆ. ಕ್ಯಾರೆಟ್, ತೊಂಡೆಕಾಯಿ ಮತ್ತು ಕಾಲಿಫ್ಲವರ್. ಇದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕಬೇಕು. ಒಂದು ಪಾತ್ರೆಗೆ ಹಾಕ್ತಿದ್ದೇನೆ ಕಟ್ ಮಾಡಿದ ತರಕಾರಿಗಳನ್ನೆಲ್ಲ. ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಕೂಡ ಸ್ಲೈಸ್ ಮಾಡಿದ ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಶುಂಠಿಯನ್ನು ಸೇರಿಸಿದ ಬಳಿಕ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು ಪಾತ್ರೆಗೆ ಹಾಕಿ ಮುಚ್ಚಳ ಮುಚ್ಚಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿದ ಬಳಿಕ ತರಕಾರಿಯನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಬಟ್ಟೆ ಮುಚ್ಚಿ ಇದನ್ನು ಬಿಸಿಲಿನಲ್ಲಿ ಒಣಗಲಿಕ್ಕೆ ಇಡ್ತಾ ಇದ್ದೇನೆ. ಒಂದು 3 ದಿನಗಳ ಕಾಲ ಇದನ್ನು ಬಿಸಿಲಿನಲ್ಲಿ ಒಣಗಿಸಬೇಕು. ಈ ತರಕಾರಿಗಳ ಮಿಶ್ರಣವನ್ನು ಈಗ ನಾನು ಬಿಸಿಲಿಗೆ ಕೊಂಡೋಗಿ ಇಡ್ತಾ ಇದ್ದೇನೆ. 3 ದಿನಗಳ ಕಾಲ ಬಿಸಿಲಿಗೆ ಇಡಬೇಕು. ಅದು ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತದೆ. 3 ದಿನ ಆಯಿತು ನೋಡಿ, ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ತರಕಾರಿಗಳೆಲ್ಲ. ಇದನ್ನೊಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳೋಣ. ಇದಕ್ಕೆ ಬೇಕಾದ ಮಸಾಲೆಯನ್ನು ಈಗ ರೆಡಿ ಮಾಡೋಣ. ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದು ಬಿಸಿ ಮಾಡಿ ಅದಕ್ಕೆ 1 ಚಮಚದಷ್ಟು ಬಡೆ ಸೊಪ್ಪು ಮತ್ತು 1 ಚಮಚದಷ್ಟು ಜೀರಿಗೆ ಮತ್ತು ಅರ್ಧ ಚಮಚದಷ್ಟು ಮೆಂತ್ಯಕಾಳು ಮತ್ತು 2 ದೊಡ್ಡ ಚಮಚದಷ್ಟು ಸಾಸಿವೆ, ಇದಕ್ಕೆ ಒಂದು 4 ಗಿಡ್ಡ ಮೆಣಸು ಅಂದರೆ ರೌಂಡ್ ಚಿಲ್ಲಿ ಮತ್ತು 10 ಬ್ಯಾಡಗಿ ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಒಳ್ಳೆ ಸ್ಮೆಲ್ ಬರುವ ತನಕ ಫ್ರೈ ಮಾಡಬೇಕು. ಇದು ತಣ್ಣಗಾದ ಬಳಿಕ ಫ್ರೈ ಮಾಡಿದ ಮಿಶ್ರಣವನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಕುದಿಸಿದ ನೀರು ಸೇರಿಸಿ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡಬೇಕು. ಕುದಿಸಿದ ನೀರನ್ನು ಹಾಕಿ ಈಗ ಪೇಸ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಪೇಸ್ಟ್ ಆಗಿದೆ. ಇದನ್ನು ಒಣಗಿಸಿದ ತರಕಾರಿಗೆ ಹಾಕುವ. ಈ ಉಪ್ಪಿನಕಾಯಿ ಮಿಶ್ರಣವನ್ನು ಒಣಗಿಸಿದ ತರಕಾರಿಗೆ ಹಾಕ್ತಾ ಇದ್ದೇನೆ. ಈಗ ಮಿಕ್ಸ್ ಮಾಡುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕಬೇಕು, ಯಾಕಂದರೆ ನಾವು ತರಕಾರಿ ಒಣಗಲಿಕ್ಕೆ ಹಾಕಿದಾಗ ಅದಕ್ಕೆ ಉಪ್ಪು ಹಾಕಿದ್ದೇವಲ್ಲ, ಅದರಿಂದ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಹಾಕಬೇಕು. ಇದಕ್ಕೆ ಈಗ ನೋಡಿ ತಯಾರಾಗಿದೆ ನಮ್ಮ ಮಿಕ್ಸೆಡ್ ವೆಜಿಟೇಬಲ್ ಪಿಕ್ಕಲ್, ಬಿಸಿಲಿನಲ್ಲಿ ಒಣಗಿಸಿ ಮಾಡಿದ ತರಕಾರಿ ಉಪ್ಪಿನಕಾಯಿ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ನೀವು ಕೂಡ ಬಿಸಿಲಿನಲ್ಲಿ ಒಣಗಿಸಿದ ಮಿಕ್ಸೆಡ್ ವೆಜಿಟೇಬಲ್ ಪಿಕ್ಕಲನ್ನು ಮಾಡಿ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ.